ವಿದ್ಯಾರ್ಥಿಗಳೇ, ಈ ಗಣಿತಗಳನ್ನು ಭಾಳ ಕೇರ್ಫುಲ್ಲೇ ಮಾಡಬೇಕು. ಚೆಂದಂಗೆ ನೋಡ್ರಿ, ತಿಳ್ಕೊಂಡು ಮಾಡ್ರಿ. ಇದನ್ನು 5 ಮೀಟರ್ ಸೆಕೆಂಡ್ ವೇಗದಲ್ಲಿ 50 ಕಿಲೋಮೀಟರ್ ಪ್ರಯಾಣ ಮಾಡಲು ಬೇಕಾಗುವ ಕಾಲ ಎಷ್ಟು ಅಂತ ಕೇಳ. ಮೀಟರ್ ಸೆಕೆಂಡಿಗೆ ಕೊಟ್ಟಾಗ ನಾವು ಹೆಂಗೆ ಮಾಡಬೇಕು, ಇದು ಭಾಳ ಇಂಪಾರ್ಟೆಂಟ್. ಮೀಟರ್ ಸೆಕೆಂಡಿಗೆ ಕೊಟ್ಟಾಗ ಹೆಂಗೆ ಮಾಡಬೇಕು ನೀವು ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಏನಾಗ್ಯದ, ಇದು ಮೀಟರ್ ಅದ, ಇದು ಸೆಕೆಂಡ್ ಅದ. ಅಂದ್ರೆ 1 ಸೆಕೆಂಡಿಗೆ 5 ಮೀಟರ್ ಹೋಗ್ತದ. 5 ಮೀಟರ್ ಹೋಗ್ಲಿಕ್ಕೆ 1 ಸೆಕೆಂಡ್ ಬೇಕು. 50 ಕಿಲೋಮೀಟರ್ ಅದ ಅಂದ್ರೆ ನೀವು ಮೀಟರ್ ಮಾಡ್ಕೋಬೇಕು. 50 ಕಿಮಿ ಬರೋಬ್ಬರಿ 50 ಕಿಮಿ ಬರೋಬ್ಬರಿ 50 ಕಿಮಿ ಬರೋಬ್ಬರಿ 50 ಗುಂಡ್ಲೆ 1000 ಮೀಟರ್. 1000 ನೀವು ಗುಣಾಕಾರ ಮಾಡಿದ್ರೆ ಏನಾಯ್ತು, 50,000 ಮೀಟರ್ ಆಯಿತು. ನೋಡಿ, ಇದು ಹಿಂಗೆ ತಿಳ್ಕೊಂಡು ಮಾಡಿದೆ. ಗಣಿತ ತಪ್ಪೇಬಾರ್ದು ನಮಗೆ, ಅದು ಭಾಳ ಇಂಪಾರ್ಟೆಂಟ. ಈಗ 50 ಕಿಮಿ ಅಂದ್ರೆ ಎಷ್ಟಾಯ್ತು, 50,000 ಮೀಟರ್ ಆಗ್ತಿಲ್ಲ. ಈಗ ಮುಂದೆ ನೋಡ್ರಿ, 5 ಮೀಟರ್ ಬರೋಬ್ಬರಿ 5 ಮೀಟರ್ ಬರೋಬ್ಬರಿ 5 ಮೀಟರ್ ಬರೋಬ್ಬರಿ 1 ಸೆಕೆಂಡು. 1 ಸೆಕೆಂಡು. 50,000 ಮೀಟರ್ ಬರೋಬ್ಬರಿ ಎಷ್ಟು ಸೆಕೆಂಡು? ಬರೋಬ್ಬರಿ ಎಷ್ಟು ಸೆಕೆಂಡು? 50,000 ಇದು 50,000 ಗುಂಡ್ಲೆ 1 ಸೆಕೆಂಡು. ಯಾಕಂದ್ರೆ 5 ಮೀಟರ್ಗೆ 1 ಸೆಕೆಂಡು. ಆಮೇಲೆ ಎಷ್ಟು ಸೆಕೆಂಡ್ ಆಯ್ತು? 5 ಒಂದಲೆ 5 10 1 2 3 ನೋಡಿ ಎಷ್ಟಾದು? 10,000 ಸೆಕೆಂಡ್ ಅದು. ನೋಡಿ, 10,000 ಸೆಕೆಂಡ್ ಅಂತಂದ್ರೆ ನೀವು ಎಷ್ಟು ಹೆಂಗೆ ಮಾಡಬೇಕು ಅನ್ನೋದು ಮೊದಲು ತಿಳ್ಕೊಳ್ಳಿ. ಮೊದಲು 10,000 ಸೆಕೆಂಡ್ ಅಂದ್ರೆ 3,600 ಸೆಕೆಂಡು ಅಂದರೆ ಏನು? 1 ಗಂಟೆ. 3,600 ಸೆಕೆಂಡು ಅಂದ್ರೆ ಏನು? 1 ಗಂಟೆ. ಇದನ್ನು ನೀವು 3,600 ಭಾಗಿಸ್ರಿ ಅಂದ್ರೆ ನೋಡ್ರಿ, 10,000 ಇದನ್ನ 3,600 ಸೆಕೆಂಡಲ್ಲಿ ಭಾಗಿಸ್ಬೇಕು. ಯಾಕಂದ್ರೆ ಗಂಟೆ ಬರ್ತಾವ. ನೋಡಿ, ಕರೆಕ್ಟ್ ಅದ ಇಲ್ಲ ನೋಡಿ, ಸರಿಯಾಗಿ ತಿಳ್ಕೊಬೇಕು ಗಣಿತಗಳನ್ನು. ಯಾವುದೇ ಗಣಿತಗಳ ಸರಿಯಾಗಿ ತಿಳ್ಕೊರಿ ನೀವು. ಯಾಕೆ ಗಣಿತ ತಪ್ಪಲಿಕ್ಕೆ ಸಾಧ್ಯನೇ? ಇಂಥವೆಲ್ಲ ಗಣಿತಗಳು ಹಿಂಗೆ ಹಾಕಿದ್ರ ಅಂದ್ರೆ ನೀವು ಭಾಳ ಹೈರಾಣಿಗೆ ಬೀಳಬಾರ್ದು. ಅದನ್ನು ಹಿಂಗೆ ಸರಿಯಾಗಿ ತಿಳ್ಕೊಂಡು ಬಿಡ್ಬೇಕು. 10,000 ಇಲ್ಲಿ ಹೆಚ್ಚಿದ ನೋಡಪ್ಪ, 10,000 ಸೆಕೆಂಡುಗಳು. ಯಾಕಂದ್ರೆ ನನಗೆ ಅಲ್ಲಿ ಭಾಗಾಕಾರ ಮಾಡ್ಲಿಕ್ಕೆ ಬೇಕಲ್ಲ. 10,000 ಸೆಕೆಂಡ್ ಇದನ್ನ ಗಂಟೆ ನಿಮಿಷದ ಬರೀಬೇಕಲ್ಲ ನೀವು. 3,600 ಸೆಕೆಂಡು ಅಂದ್ರೆ 1 ಗಂಟೆ. 36 ಎರಡಲ್ಲೇ 7,200 ಏನಾಯ್ತು ನೋಡ್ರಿ. ಎಷ್ಟು ಉಳಿತು? ಪೂಜೆ 10 2 ಆದ್ರೆ 8, ಕೈಲ ಬಂತು 1, 28. ಅಂದ್ರೆ ಈಗ ಒಂದು ಉತ್ತರ ಸಿಕ್ತು ನಮ್ಗೆ. 2 ಗಂಟೆ ಅಂತೂ ಸಿಕ್ತು. 2 ಗಂಟೆ. ಇನ್ನು 2,800 ಏನು ಸೆಕೆಂಡ್ ಅವ ಇವು. 60 ಸೆಕೆಂಡು ಅಂದ್ರೆ 1 ನಿಮಿಷ, ಹೌದಲ್ಲ? ಬಾಕ್ಸ್ರಿ ನೋಡಿ, 2,800 60 ಬಾಕ್ಸ್ಬೇಕೀಗ. 60 ಸೆಕೆಂಡು ಅಂದ್ರೆ 1 ನಿಮಿಷ. 3,600 ಅಂದ್ರೆ ಏನು? ಇದು ಗಂಟೆ. ಸರಿಯಾಗಿ ತಿಳ್ಕೊಬೇಕು ಗಣಿತಗಳನ್ನ. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಗಣಿತ ಇದು. ಭಾರಿ ಮ್ಯಾಥಮೆಟಿಕ್ಸ್, ಇಷ್ಟು ಮ್ಯಾಥ್ಸ್ ಇದು. ಇಂಥ ಗಣಿತಗಳನ್ನು ಹಾಕಿದ್ರು ನೀವು ತಪ್ಪು ಮಾಡಬಾರ್ದು. ಇಲ್ಲಿ 3,600 ಬಾಗಿಸಿದ್ರಿ, ಗಂಟೆ ಬಂತು. ಇಲ್ಲೇ ಗಂಟೆಗಿಂತಲೂ ಕಡಿಮೆ ಉಳಿದು ನಿಮಿಷ ಸಿಗ್ತಾವಲ್ಲ, 2,800 ಸೆಕೆಂಡ್ ಅಂದ್ರೆ ನಿಮಿಷಗಳು ಸಿಗ್ತಾವ. 60 ಸೆಕೆಂಡು ಅಂದ್ರೆ 1 ನಿಮಿಷ. ಅಂದ್ರೆ 280ಕ್ಕೆ 6 4 24, 240 ಆಯ್ತು. ಪೂಜೆ 8 4 ಆದ್ರೆ 4, 2 0 ಅಂದ್ರೆ 0. ಈ 0 ತಗೋರಿ. ಓಕೆ. 6 6 36, 306. ಎಷ್ಟು ಉಳಿತು? 40 ಸೆಕೆಂಡ್ ಉಳಿತಿಲ್ಲ. ಇದೇನಾಯ್ತು? ನಿಮಿಷ ಆಯ್ತು.
ಇದು ನಿಮಿಷ ಆಯ್ತು. ಇನ್ನು ನಮಗೆ ನಿಮಿಷ ಮಾಡ್ಕೊಳಕ್ ಬರೋದಿಲ್ಲ, ಏನು ಬಂತಿದ್ದು ಸೆಕೆಂಡ್ ಬಂತಿಲ್ಲಿ. ಆದ್ದರಿಂದ ಉತ್ತರ ಬರೋಬರಿ 2 ಗಂಟೆ 46 ನಿಮಿಷ. 2 ಗಂಟೆ 46 ನಿಮಿಷ 40 ಸೆಕೆಂಡು. ಲೆಕ್ಕ ಅಂದ್ರೆ ಲೆಕ್ಕಪ್ಪ ನೋಡಿ. ಇದು ಉತ್ತರ. ಆನ್ಸರ್ ಇಸ್ ಈಕ್ವಲ್ ಟು, ನಾನು ನಿಮಗೆ ತಿಳಿಯಾಂಗ ಹೇಳಿದ್ ನೋಡ್ಪ ಗಣಿ. ಇನ್ನೊಂದ್ಸಲ ಲಕ್ಷ ಕೊಟ್ಟು ನೋಡ್ರಿ. 50 ಕಿಮಿ ಅಂದರೆ 50 ಗುಂಡೆ 1,000, 50,000 ಮೀಟರ್ ಆಯ್ತು. 5 ಮೀಟರ್ ಬರೋಬ್ಬರಿ 1 ಸೆಕೆಂಡು. 50,000 ಮೀಟರಿಗೆ ಬರೋಬ್ಬರಿ ಎಷ್ಟು ಸೆಕೆಂಡು ನೋಡ್ರಿ, ತಿಳಿತಲ್ಲ. ಆಮೇಲೆ ಈಗ 10,000 ಸೆಕೆಂಡ್. ಈಗ 10,000 ಸೆಕೆಂಡ್ ಅಂತಂದ್ರೆ ಏನು ನೋಡ್ರಿ, ಒಂದು ವಿಚಾರ ಮಾಡ್ರಿ. 10,000 ಸೆಕೆಂಡ್ ಅಂದ್ರೆ 10,000ಕ್ಕೆ ನೀವು 3,600 ಸೆಕೆಂಡು ಅಂದ್ರೆ 1 ಗಂಟೆ. 3,600 ಸೆಕೆಂಡು ಅಂದ್ರೆ 1 ಗಂಟೆ. 3,600 ಬಾಚಿದ್ರೆ 2 ಗಂಟೆ ಬಂತು. ಇಲ್ಲಿ ಉಳಿದು ಎಷ್ಟು ಗಂಟೆಕ್ಕಿಂತಲೂ ಕಡಿಮೆ ಆಯ್ತು ಇಲ್ಲಿ. ಇನ್ನು 60 ಸೆಕೆಂಡು ಅಂದ್ರೆ 1 ನಿಮಿಷ. ಈಗ ನಿಮಿಷ ತಕ್ಕೋರಿ. 28ಕ್ಕೆ 60 ಬಾಚಿದ್ರೆ 46 ನಿಮಿಷ ಬಂದು. ಇನ್ನು ಉಳಿತು ಎಷ್ಟು 40 ಸೆಕೆಂಡ್. ಅವಾಗ ಏನು ಮಾಡಬೇಕು, 2 ಗಂಟೆ 46 ನಿಮಿಷ 40 ಸೆಕೆಂಡ್ಗಳು ಈ ಪ್ರಯಾಣನ ಮುಟ್ಟಲು ನಮಗೆ ಬೇಕಾದ ಸಮಯ ಅಂತ ತಿಳ್ಕೊಬೇಕು. ಈಗ ಸದ್ಯ ಆ ಮುಂದಿನ ಗಣಿತವನ್ನು ನೀವು ಬಿಡಿಸ್ರಿ. ಮುಂದಿನ ಗಣಿತ ಬಿಡಿಸ್ರಿ, ನಿಮಗೆ ಕರೆಕ್ಟಾಗಿ ಆ ಗಣಿತ ಹೊಳ್ಳಿ ಬರ್ತದ. ಈಗ ಸದ್ಯ ಅದು ಯಾಕೆ ನಾನು ಇಲ್ಲಿ ಇದನ್ನು ಮಾಡ್ತನು ಅಂತಂದ್ರೆ, ಈಗ ಟೈಮ್ ವಿಡಿಯೋ ದೊಡ್ಡದಾಗ್ತದೆ. ವಿಡಿಯೋ ದೊಡ್ಡದಾಗ್ತದೆ, ನಿಮ್ಮ ಅಪ್ಲೋಡ್ ತೊಂದರೆ ಆಗ್ತದೆ. ಮುಂದಿನ ನಂಬರ್ 14ರೊಳಗೆ ಈ ಗಣಿತ ಬರ್ತದೆ. ಈಗ ನೀವು ನೋಡ್ರಿ, ಮಾಡ್ರಿ. ಇದನ್ನು ಹೊಳ್ಳಿ ನಾ ಮತ್ತೆ ರಿಟರ್ನ್ 14ನೇ ವಿಡಿಯೋಕ್ಕೆ ಹಾಕ್ತಾನೆ. ಯಾಕೆ ಇದನ್ನ ತಿಳಿಸ್ಕೋತ ಕೂತಂದ್ರೆ ನಿಮಗೆ ಏನಾಗ್ತದೆ, ಟೈಮ್ ಭಾಳ ಹಾಳಾಗ್ತದೆ. ಥ್ಯಾಂಕ್ ಯು. ಈಗ ಚೆನ್ನಾಗಿ ಬಿಡಿಸ್ರಿ. ಆ ಗಣಿತ ಈಗ ನಿಮಗೆ ಬಂದದೀಗ, ಅದನ್ನು ನೀವು ಬಿಡಿಸ್ರಿ. ಮುಂದಿನ ಗಣಿತದಾಗ ನೋಡ್ರಿ.